ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಗಾಯ್ಸ್, ಇವತ್ತು ಫ್ರೈಡೆ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ, ನಿನ್ನೆ ಮೊನ್ನೆನೂ ವ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ. ಸಂಜೆ ಇವಾಗ 4 ಆಗಿದೆ. ಇವತ್ತಿನ ವಿಶೇಷ ಏನಂದರೆ, ಆಲ್ರೆಡಿ ಪೂಜೆ ಗೀಜೆ ಕೆಲಸ ಎಲ್ಲ ಮುಗ್ದಿದೆ. ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನಂದರೆ, ನೋಡಲ್ಲಿ ಎಷ್ಟು ಬಿಸಿಲಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಸಿಲು ಹೋಗ್ಲಿ 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 ಅಂತ. ನಿಜ ನಂಗೆ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ. ನನಗೆ ಬಿಸಿಲಂದರೆ ಆಗಲ್ಲ ಗೈಸ್. ಓಕೆ, ಆಚೆ ಲೈಟಾಗಿ ಬಿಸಿಲಿದ್ರು ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಇದು. ಸೊ ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಗೊತ್ತಾಗಬೇಕು ಅಂದರೆ ವಿಡಿಯೋ ಫುಲ್ ನೋಡಿ. ಓಕೆ, ನಿಮಗೆ ಗೊತ್ತಾಗುತ್ತೆ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅದೊಂದು ತಗೋಬೇಕು ಅಂತ. ಬಟ್ ಇವತ್ತು ಫ್ರೈಡೇ ಬೇರೆ ಆಗಿತ್ತು. ನಿಂದ ಮುಗೀತಲ್ಲ, ಖಾಲಿ ಆಗ್ತಾ ಬಂದಿದೆ. ನನ್ನ ಫೇವ್ರೆಟ್ ಮುಗೀತಲ್ಲ ಮುಗೀತಲ್ಲಪ್ಪ. ಎಷ್ಟು ಹೊಡ್ಕೊಂತೀಯ? ಫ್ರೆಂಡ್ಸ್, ಓಕೆ, ಆಗಲೇ ಏನು ಹೇಳ್ತಿದ್ದಲ್ಲ. ಇವತ್ತು ಒಂದು ಒಳ್ಳೆ ದಿನ ಆಗಿದೆ. ಆ ಒಂದು ಪ್ರಾಡಕ್ಟ್ ತಗೊಳಕ್ಕೆ ಹಂಗೆ ಹತ್ತಿಸ್ತೀನಿ ಬಾ. ಕ್ರೀಮ್ ಏನೋ ಹಾಕೊಂಡು ಮೇಕಪ್ ಏನೋ ಮಾಡ್ಕೊಳ್ಳಲ್ಲ. ಬಿಕಾಸ್ ಸಂಜೆ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ, ಅವಾಗ ರೆಡಿ ಆಗೋಣ ಅಂತ. ಈಗೇನು ರೆಡಿ ಆಗೋದೇನಿಲ್ಲ. ಬಾ ತೋರ್ಸು ಅಂತ ಕುಟ್ಕ. ಕ್ರೀಮೆಲ್ಲ ಏನೋ ಹಾಕೊಳ್ಳೋದು. ಮತ್ತೆ ಯಾಕೆ ನೋಡಿ, ಒಂದು ಪಿಂಪಲ್ ಆಗಿದೆ, 2 ಆಗ್ಬಿಟ್ಟಿದೆ. ಸಂಜೆ ಅದು ಸಪ್ರೇಟ್ ವಿಡಿಯೋ ಬರುತ್ತೆ. ಓಕೆನಾ? ನಿಂತ್ಕೋತಿದ್ದೀರಾ ಮೇಡಮ್? ನಿಂತ್ಕೊಳ್ಳಿ, ಆಯ್ ಮಾಡಿ. ಅವಳು ಆಯ್ ಮಾಡ್ಬಿಟ್ಟೆ ನಿಮಗೆ. ಆಯ್ ಮಾಡಿ, ನಿಂತ್ಕ. ಸೊ ಈಗ 4 ಗಂಟೆ, ನಾನು 4:15 ಹೋಗ್ತೀನಿ. ½1 hour ಆದರೂ ಒಳಗಿರ್ಬೇಕು. ಆಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತಿಕ್ಲಾ ಬಿಟ್ಟಿನಿ. ನಿನ್ ಜೊತೆ ಸೇರ್ಕೊಂಡೆ ನಾನು ತಿಕ್ಲಾ ಬಿಟ್ಟಿನಿ. ನಮ್ಮ ಪಾಪುದು ಕ್ಯೂಟ್ ವಿಡಿಯೋಸ್ ಹಾಕಿದ್ದೀನಿ, ನೋಡ್ಬೋದು ನೀವು. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಏನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಂಡಿದ್ದೀನ? ನನ್ನ ಬ್ಯೂಟಿ ಸೀಕ್ರೆಟ್ ಏನಿದ್ರು ನಮ್ಮ ಅಪ್ಪ ಅಮ್ಮ ಅಲ್ಲ, ನನ್ನ ಮುದ್ದು ಬಂಗಾರಿ. ಅಮ್ಮ ಹಿಂಗೆ ರೆಡಿ ಆಗೋ, ಹಂಗೆ ರೆಡಿ ಆಗೋ, ಅಮ್ಮ ಲಿಪ್ಸ್ಟಿಕ್ ಹಚ್ಕೋ, ಅಮ್ಮ ಪೌಡ್ರ್ ಹಚ್ಕೋ, ಕ್ರೀಮ್ ಹಚ್ಕೋ ಅಂತ ಇವಳೇ ಸಜೆಷನ್ ಮಾಡೋದು ನನಗೆ. ಈಗಲೇ ಮೇಕಪ್ ಬಗ್ಗೆ ಹುಚ್ಚು, ನನಗೂ ಹಚ್ಚು ಅಂತಾಳೆ, ಅವಳಿಗೂ ಹಚ್ಬೇಕಂತ ನಾನು. ಯಾ ಫ್ರೆಂಡ್ಸ್, ಆಗಲೇ ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೇಗಿರುತ್ತೆ ಡಿಸೈನ್ ಅಂತ ಹೇಳಿ. ಓಕೆ ಚಿನ್ನಿ, ಹೋಗೋಣ? ಎಲ್ಲಿಗೆ ಹೋಗೋದು? ಇವಳಿಗೆ ಬೇಗ ಕರ್ಕೊಂಡೋಗಿ ಕರ್ಕೊಂಬಂದು ಮಲಗಿಸ್ಬೇಕು. ಯಾಕೆ ಅಂದರೆ ಆಮೇಲೆ ರಾತ್ರಿ ಊಟ ಮಾಡಲ್ಲ, ಇಲ್ಲಾಂದರೆ ಅಲ್ಲಿ. ಜಿಪ್ಪಿಲ್ವಾ? ಇದು ಡ್ರೆಸ್ ಚೆನ್ನಾಗಿದೆ, ಇದ್ರಲ್ಲೇ ಹೋಗೋದಾ ಅಥವಾ ಬೇರೆ ಯಾವ್ದಾದ್ರು ವೇರ್ ಮಾಡೋದಾ ಗೊತ್ತಾಗ್ತಿಲ್ಲ ನನಗೆ. ಇದೇ ಚೆನ್ನಾಯ್ತಾ? ಇದ್ರಲ್ಲೇ ಬರೋಣ ವೇರ್ ಹಾಕೊಂಡು. ವೇರ್ ಹಾಕೊಂಡ್ಬರೋಣ. ಕಾಂಕು ಮಣ್ಣೆ
ಆಮೇಲೆ ಓಕೆನಾ. ಮಾತಾಡ್ತಿದ್ರೆ ಮಾತಾಡ್ಕೊಂಡೇ ಇರಬೇಕು. ಹೋಗೋಕ್ಕಿನ್ನ ಫಸ್ಟ್ ಏನಂದರೆ ಬಟ್ಟೆ ಎಲ್ಲ ತೊಗೊಂಬಂದು ಇಡೋಣ ಅಂತ ಕೆಳಗೆ. ಆಮೇಲೆ ನೀನು ಯಾಕೆ ಬರ್ತಿದ್ಯಾ? ಬೈತಾ ಇದ್ದಾಳೆ. ಬಟ್ಟೆ ಎಲ್ಲ ಒಣಗಿರುತ್ತೆ, ಮಡ್ಚಿಟ್ರೆ ಏನು ಕೆಲಸ ಇರಲ್ಲ. ಮುಟ್ಬೇಡ. ಬಟ್ಟೆ ತೆಗಿತಾ ಇದ್ದೀನಿ. ತಾನಡಿ ಮಂಗ ಹಚ್ತಾರೆ. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಆ ಡ್ರೆಸ್ಸೇ ಹಾಕೊಂಡು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಸೊ ಏನು ಮೇಕಪ್ ಮಾಡಿಲ್ಲ, ಅದೇ ಸನ್ಸ್ಕ್ರೀನ್ಗೆ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಮತ್ತೆ ಈ ರೀತಿ ಒಂದು ಹೇರ್ ಸ್ಟೈಲ್ ನೋಡಿ. ರೀಸೆಂಟಾಗಿ ಇಲ್ಲೇ ಪಾರ್ಲರ್ ಅಲ್ಲ, ನಂಗೆ ಗೊತ್ತಿರೋ ಒಬ್ರು ಕೈಯಲ್ಲಿ ನಾನು ಹೇರ್ ಕಟ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಅದಕ್ಕೆ ಏನು ಹೇರ್ ಕಟ್ ಅಂತಾರೋ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇನೋ ಕೇಳಿದ್ದು, ಅವರೇನೋ ಮಾಡಿದ್ದು, ಬಟ್ ಅದೇನೋ ಆಗಿತ್ತು. ಈಗ ಹೊರಟಿದ್ದೀವಿ ನೋಡಿ. ಹಾಕಂತೀನಿ. ಈಗ ಹೊರಟಿದ್ದೀವಿ ಗೈಸ್, ಬನ್ನಿ ಹೋಗೋಣ. 4:15 ಹಾಫ್ ಆನ್ ಅವರಲ್ಲಿ ಬಟ್ಟೆ ಎಲ್ಲ ಮಡ್ಚಿಟ್ಟು ನಾನು ಬಟ್ಟೆ ಹಾಕೊಂಡು ಇವಳಿಗೂ ಬಟ್ಟೆ ಹಾಕಿ ಇವಳಿಗೆ ಪೌಡ್ರ್ ಹಚ್ಚಿದ್ದೀನಿ. ಹೋಗೋಣ. ಒಂದು ನಿಮಿಷ ಮಾತಾಡ್ತಿರ್ಬಾರ್ದೆ. ಎಲ್ಲಿ ಹೋಗಿದ್ದೆ ಅಂದ್ರೆ ನಮ್ಮ ಬಾಬುಗೆ ಅವಿ ದೃಷ್ಟಿ ಆಗುತ್ತೆ. ಕ್ಯೂಟಿಗೆ ತೋರ್ಸು. ಸೊ ನೋಡೋಣ. ಮಾತಾಡಬೇಕು. ಊಟ ಫ್ರೆಂಡ್ಸ್, ನಾನು ಆಚೆ ಹೋಗ್ತಾ ಇದ್ದೀನಿ. ಇದು ಚಿಕ್ಕನಾಯಕನಹಳ್ಳಿ, ನಿಮಗೆ ಗೊತ್ತು ಫ್ರೆಂಡ್ಸ್. ಏನಕ್ಕೆ ಅಂದರೆ ನಾನಿವತ್ತು ಗೋಲ್ಡ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಗೋಲ್ಡ್ ತಗೊಳಕ್ಕಲ್ಲ, ಬದಲಾಗಿ ಸಿಲ್ವರ್ ತಗೊಳ್ಳೋಕ್ಕೆ. ಏನು ತಗೋತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನಿವತ್ತು ಮಾಂಗಲ್ಯ ಚೈನ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಸಿಲ್ವರ್ದು. ಇದು ಒಂದೇ ಅಂಗಡಿಗೆ ಹೋಗಿದ್ದು, ಅದಕ್ಕೆಲ್ಲ ಏನು ತುಂಬ ಅಂಗಡಿಗೆ ಸುತ್ತಾಡಬೇಕು ಅಂತ ಒಂದು ಅಂಗಡಿಗೆ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ಬಂದೆ. ಅದಕ್ಕೆ 1000 ರೂಪೀಸ್ ಅಂತೆ. ನಾನು 600-700 ಬರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು, ಬಟ್ ಇಲ್ಲಿ ಬಂದರೆ 1000 ಹೇಳಿದ್ರು. ಏನಂದರೆ ಬೆಳ್ಳಿದು ಕರಿಮಣಿ ಮಾಂಗಲ್ಯ ಚೈನ್ ತಗೋತಾ ಇದ್ದೀನಿ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಇದನ್ನು ತಗೋಬೇಕು, ಹಾಕೋಬೇಕು ಅಂತ. ಬೆಳ್ಳಿದ ಚೆನ್ನಾಗಿರುತ್ತೆ ಅಂತ. ಸೊ ಯಾವಾಗಲೂ ಗೋಲ್ಡ್ ಹಾಕ್ಕೊತಾ ಇರ್ತೀವಲ್ವ, ಬೇಜಾರಾಗುತ್ತೆ. ಸೊ ಅದಾದಮೇಲೆ ಮನೆಗೆ ಹೋಗಿ ಸಮೋಸ ತಿನ್ನೋಣ ಅಂತ ನಮ್ಮ ಪಾಪು ಸಮೋಸ ಮತ್ತು ಈಗಿನ ನನಗೆ ಏನಂತಾರಲ್ಲ, ಅದು ಹೆಲ್ಪ್ ಮಾಡ್ತಾಳೆ. ನನ್ನ ಚಪ್ಪಲಿ ಅವಳೇ ಬಿಚ್ಚಬೇಕು, ಬೆಲ್ಟಿಂದು. ಏನದು ಅಲ್ಲ, ಅದೇನು ಕವರಲ್ಲಿ. ಏನದು, ಈ ಕಡೆ ತೋರಿಸು. ಸಮೋಸ. ಗಾಯ್ಸ್, ಹೋಗಿ ಬಂದ್ವಿ. ಎಷ್ಟು ಅವಾಯ್ಡ್ ಮಾಡಬೇಕು ಅನ್ಕೊಂತೀನಿ ಗೊತ್ತಾ, ಫಾಸ್ಟ್ ಫುಡ್ ಅವಾಯ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಅಲ್ಲಿ ಒಂದು ಮಸಾಲೆ ಮಂಡಕ್ಕಿನೂ ತಿಂದೆ, ಆಮೇಲೆ ಅನ್ಕೊಂಡು ವಿಡಿಯೋ ಮಾಡಿದ ಅಂತ.
ಬಿಚ್ಚೋಣ. ಬಿಸಿ ಇದೆ ಸಮೋಸ, ಬಿಚ್ಚಾಕನ ಅಲ್ಲೇ ತಿನ್ನೋಣ ಅನ್ಕೊಂಡೆ, ಆದರೆ ಪಾಪು ನೀಟಾಗಿ ತಿನ್ನೋಕ್ಕಾಗಲ್ಲ. ನಮ್ಮ ಪಾಪಕ್ಕೆ ಸಮೋಸ ಅಂದರೆ ಫೇವ್ರೇಟು ಅಲ್ಲ ಚಿನ್ನಿ? ನಿಂಗೆ ಏನು ಇಷ್ಟಪ್ಪ? ಬಿಸಿ ಬಿಸಿ ಇದೆ, ತಡಿ ಬಿಚ್ತೀನಿ. ತೊಗೊಂಬಂದೆ. ನಾನು ಅಂದ್ಕೊಂಡಿದ್ದೆ ಬೇರೆ ಡಿಸೈನ್ ತೊಗೋಬೇಕು, ಇನ್ನು ಸಣ್ಣ ಪುಟಾಣಿ ಇದು ಸ್ಟೈಲಿಶ್ ಆಗಿರೋದಲ್ಲ ಆ ಥರ ತೊಗೋಬೇಕು ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಥರ ತಗೊಳಕ್ಕಾಗಿಲ್ಲ. ಹೋಗಿದ್ನಲ್ಲ, ವಾಪಸ್ ಕೂಡ ಬರೋಕ್ಕಾಗಲ್ಲ. ಹಚ್ಕೊಂಡು ಏನು ಮಾಡೋದು? ತೊಗೊಂಬಂದೆ. ಸ್ಪೈಸಿ ಎಮ್ಮಿ ಅಂತಾರಲ್ಲ ಸೇಮ್. ಸ್ಟಾರ್ಟ್ ನಮ್ಮ ನೀರು ಏನಾರ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನೀರು ಹೇಳ್ಬೇಕಾ? ಮಾತಾಡ್ತೀವಿ. ತರ್ತೀನಿ, ಡಿಸೈನ್ ತೋರಿಸ್ತೀನಿ. ಇಲ್ಲಾಂದ್ರೆ ಆಮೇಲೆ ತೋರಿಸ್ತಾನೆ. ಸಖತ್ತಾಗಿದೆಯಲ್ಲ? ಸೂಪರಾಗಿದೆ ಗೈಸ್, ನಿಜವಾಗ್ಲೂ ಸಖತ್ತಾಗಿದೆ. ಎಂಥ 5 ಸ್ಟಾರಲ್ಲೂ ಸಿಗಲ್ಲ ಇಂಥ ಟೇಸ್ಟ್ ರೋಡ್ ಸೈಡಲ್ಲಿ. ನಂಗೆ ರೋಡ್ ಸೈಡ್ ಫುಡ್ ಸಖತ್ ಇಷ್ಟ, ಪ್ರತಿಯೊಂದು ಅಷ್ಟೇ. ಓಕೆ ಗೈಸ್, ಇದೆಲ್ಲ ತಿಂದಾದ್ಮೇಲೆ ಆಮೇಲೆ ಸಿಗ್ತೀನಿ. ಓಕೆ, ಹಾಕ್ಕೊಳ್ತೀನಿ. ಎಸ್ ಗೈಸ್, ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ನನ್ನ ತಾಳಿ. ಸ್ವಲ್ಪ ದಪ್ಪ ಮಣಿ ಆಯಿತು, ಸೈಡ್ ಬರ್ತೀನಿ. ಈಗ ಹಾಕ್ಕೊಂಡಿದ್ದೀನಿ. ನನಗೆ ಕರಿಮಣಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಓಕೆ, ಬಟ್ ತುಂಬ ಲಾಂಗ್ ಆಯಿತು. ಹೇಗಿದೆ ಗೈಸ್ ಹೊಸ ಮಾಂಗಲ್ಯ ಚೈನ್? ಕಮೆಂಟ್ ಮಾಡಿ. ಏನು ತಂದಿದ್ಯಾ? ಏನಂದ್ರೆ ಇಷ್ಟು ದಿನ ನಾನು ಮನೇಲಿದ್ದಾಗ ಮಾಂಗಲ್ಯ ಚೈನ್ ಹಾಕೊಂತ ಇರಲಿಲ್ಲ, ಆದರೆ ಇತ್ತೀಚೆಗೆ ನಂಗೆ ಹಾಕೋಬೇಕು ಅಂತ ಆಸೆ ಆಗಿದೆ. ಸೊ ಹಾಗಾಗಿ ತಗೊಂಡಿದ್ದೆ. ಅದರಲ್ಲೂ ಕರಿಮಣಿ ಹಾಕೋಬೇಕು ಅಂತ ತುಂಬ ಆಸೆ ಆಗಿದ್ದು. ಚೆನ್ನಾಯ್ತಾ? ನಮ್ಮ ಹಸ್ಬೆಂಡ್ ನೋಡಿದ್ರೆ ಹೆವಿ ಖುಷಿ ಪಡ್ತಾರೆ. ಅವ್ರು ಯಾವಾಗಲೂ ಹೇಳೋರು ಹಾಕು ಈ ಥರ ಚೆನ್ನಾಗಿ ಕಾಣಿಸ್ತದೆ. ಸುಮ್ಮನೆ ಹಾಕಂತೀನಿ, ಸುಮ್ಮನೆ ಹಾಕ್ತೀನಿ. ಅವಳಿಗೆ ಇಲ್ಲೊಂದು ಗುಂಡಿ ಐತೆ, ಈ ಗುಂಡಿ ಹಾಕ ಅಂತ. ಹೇಗೆ ಕಾಣಿಸ್ತಿದ್ದೀನಿ? ಒಂದು ನಿಮಿಷ. ಏನಂದ್ರೆ ಕಿಟಕಿ ಹಾಕು, ಕತ್ಲಾಗ್ತಾವಂತೆಲ್ಲ, ಸೊ ಹಾಗಾಗಿ ಹಂಗೆ ಅನಿಸ್ತದೆ ನೋಡಿ. ನನಗೆ ಯಾವ ಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಾಗಿರುತ್ತೆ. ಹೇಳಿ ನನಗೆ. ಓಕೆ, ನನ್ನ ಇದರಲ್ಲೂ ಒಂಥರ ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ ಗೈಸ್? ನಂಗೆ ತುಂಬ ಇಷ್ಟ ಆಯಿತು. ಯಾರಾದರೂ ತಗೋಬೇಕು ಅನ್ನೋರು ತಗೊಳ್ಳಿ. ಆದರೆ ತುಂಬ ರೈಟ್ ಜಾಸ್ತಿ ಆಯಿತು, 1000 ರೂಪಾಯಿ ಅಂತೆ. ನಾನು ಅದನ್ನು ಕೇಳಿದೆ. ಮತ್ತೆ ನಾವು ನಾವು ಬೇಡ ಹಾಕ್ತೀವಿ ಅಂದರೆ ಎಷ್ಟಕ್ಕೆ ಇಸ್ಕೊತೀರ ಅಂದರೆ 200 ರೂಪಾಯಿ ಅಂತ. ಬೇಜಾರಾಯಿತು, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಇಷ್ಟ ಆಯ್ತಲ್ಲ ಅಂತ ತಗೊಂಡಿದ್ದು. ಬೇಳೆ ಇಲ್ದಾಗ ಎತ್ತಿಡೋದು ಅಷ್ಟೇ. ತಿರ್ಗಾ ಹಾಕಕ್ಕಂತೂ ಹೋಗಲ್ಲ. ಪೋಲಿ ನೋಡಿ, ಪೋಲಿ ಏನು ಮಾಡ್ತೈತಿ? ಏನು ಮಾಡ್ತಿದ್ದೆ? ಹಾಯ್. ಓಕೆ ಗಾಯ್ಸ್, ಅದಕ್ಕೆ ಇವತ್ತಿನ ನನ್ನ ಒಂದು ಈವ್ನಿಂಗ್ ರೂಟೀನ್ ನೋಡಿರ್ತೀರಾ. ಮತ್ತು ನನ್ನ ಹೊಸ ಮಾಂಗಲ್ಯ ಚೈನ್ ಇದೆ, ನಾನು ತರಕ್ಕೆ ಹೋಗ್ತೀನಿ ಅಂದಿದ್ದು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಬಾಯ್ ಮಾಡು. ಬಾಯ್.